ನೋಡಿ, ಈಗ ದೇಶಾದ್ಯಂತ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಯಾರ್ಯಾರು ಪಾಕಿಸ್ತಾನಕ್ಕೆ ಸಹಾಯವನ್ನ ಮಾಡ್ತಾ ಇದ್ರು, ಪಾಕಿಸ್ತಾನಕ್ಕೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ರು, ಇಲ್ಲಿದ್ದುಕೊಂಡು ಬೇಹುಗಾರಿಕೆಯನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಈಗ ಪಾಕಿಸ್ತಾನದ ಪರ 6 ಯೂಟ್ಯೂಬರ್ಗಳು ಬೇಹುಗಾರಿಕೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ. ಜ್ಯೋತಿ ಬೇಹು ಜಾಲ ಪಹಲ್ಗಾಮ್ನಲ್ಲಿ ದಾಳಿ ವೇಳೆ ಪಾಕ್ ಟಚ್ ನಲ್ಲಿದ್ದಂತಹ ಜ್ಯೋತಿ ಪಾಕ್ ಹೈಕಮಿಷನ್ ಡ್ಯಾನಿಶ್ ಜೊತೆ ಜ್ಯೋತಿ ಸಂಪರ್ಕದಲ್ಲಿದ್ರು. ಪಹಲ್ಗಾಮ್ ದಾಳಿಗೂ ಮುನ್ನ ಅವರು ವಿಡಿಯೋವನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಒಂದಷ್ಟು ಫೋಟೋಗಳನ್ನ ಕೂಡ ಹಂಚಿಕೊಂಡಿದ್ರು. ಪಹಲ್ಗಾಮ್ನಲ್ಲಿ ಸೆಕ್ಯೂರಿಟಿ ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ಈಕೆ ವಿಡಿಯೋವನ್ನ ಮಾಡ್ತಾ ಇದ್ರು. ಸುಮಾರು 3 ಲಕ್ಷ ಹತ್ರ ಯೂಟ್ಯೂಬ್ ನಲ್ಲಿ ಫಾಲೋವರ್ಸ್ ಅನ್ನ ಇಟ್ಕೊಂಡಿರುವಂತಹ ಈ ಜ್ಯೋತಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಸುಮಾರು 1.5 ಲಕ್ಷ ಹತ್ರ ಫಾಲೋವರ್ಸ್ ಇದ್ದಾರೆ. ಇವರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರು. ಅಪ್ಲೋಡ್ ಮಾಡಿದಂತ ವಿಡಿಯೋದಿಂದಲೇ ಒಂದಷ್ಟು ಮಾಹಿತಿಗಳು ಕೂಡ ರವಾನೆ ಆಗ್ತಾ ಇತ್ತು ಅಂತ ಹೇಳಲಾಗ್ತದೆ. ಜೊತೆಗೆ ಈ ಜ್ಯೋತಿ ಸಂಪರ್ಕದಲ್ಲಿ ಪಾಕಿಸ್ತಾನದ ಸುಮಾರು ಜನ ಇದ್ರು ಅಂತ ಕೂಡ ಗೊತ್ತಾಗ್ತಾ ಇದೆ. ಇಲ್ಲಿದ್ದುಕೊಂಡು ಇಲ್ಲಿನ ಅನ್ನ ತಿಂದು ಬೇಹುಗಾರಿಕೆಯನ್ನ ಮಾಡ್ತಾ ಇದ್ರ ಅನ್ನೋ ಅನುಮಾನ, ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಈಗ ತನಿಖಾ ತಂಡ ಅಂತೂ ಸಾಕಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ. ನೋಡಿ, ಜ್ಯೋತಿ ಬ್ಯಾಂಕ್ ಖಾತೆ, ಫೋನ್, ಲ್ಯಾಪ್ಟಾಪ್ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಪಾಕ್ನಲ್ಲಿ ಪ್ರಭಾವಿಗಳನ್ನ ಭೇಟಿಯಾಗಿದ್ರಂತೆ ಈ ಜ್ಯೋತಿ ಮಲ್ಹೋತ್ರಾ. ಪಾಕ್ಗೆ ಹೋದಾಗ ಜ್ಯೋತಿ ಗುಪ್ತಚರ ಸಂಸ್ಥೆ ರಡಾರ್ನಲ್ಲಿದ್ರು. ಯಾವ್ಯಾವ ಪ್ರಭಾವಿಗಳನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಿ ಈಗ ಎನ್ಐಎ ತನಿಖೆಯನ್ನ ಮುಂದುವರೆಸಿದೆ. ಸದ್ಯ ಜ್ಯೋತಿ ಅಕೌಂಟ್ ಜೊತೆಗೆ ವಿಡಿಯೋ ಕಂಟೆಂಟ್ ಕೂಡ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಪಹಲ್ಗಾಮ್ ದಾಳಿಗೂ ಮುನ್ನ ಈಕೆ ವಿಡಿಯೋವನ್ನ ಮಾಡಿದ್ರು. ಅಲ್ಲಿ ಸೆಕ್ಯೂರಿಟಿ ಯಾವ ತರ ಇದೆ, ಎಷ್ಟು ಜನ ಸೆಕ್ಯೂರಿಟಿಗೆ ಇದ್ರು, ಎಲ್ಲಿ ಸೆಕ್ಯೂರಿಟಿ ಇಲ್ಲ ಅನ್ನೋದ್ರ ಬಗ್ಗೆ ವಿಡಿಯೋವನ್ನ ಮಾಡಿದ್ರು. ಆ ದಾಳಿ ಬಳಿಕ ಒಂದು ಫೋಟೋವನ್ನು ಕೂಡ ಅಪ್ಲೋಡ್ ಮಾಡಿದ್ರು. ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಜ್ಯೋತಿ ಮಲ್ಹೋತ್ರಾ ನಡೆಯ ವಿಚಾರವಾಗಿ. ದೇಶದ ಅನ್ನ ತಿಂದು ದೇಶದ್ರೋಹಿಗಳು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಜ್ಯೋತಿ ಮಲ್ಹೋತ್ರಾ ವಿಚಾರಣೆಯಲ್ಲಿ ಸ್ಫೋಟಕ ಅಂಶ ಕೂಡ ಬಯಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಪ್ರಭಾವಿಗಳ ಹಿಂದೆ ಬಿದ್ದ ಎನ್ಐಎ ತನಿಖೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಗೊತ್ತಾ? ಈ ವರದಿ ನೋಡಿ. ಭಾರತದ ಒಳಗೆ ಇದ್ದಾರೆ ಶತ್ರುಗಳು. ಜ್ಯೋತಿ ಪಾಕ್ ಪ್ರಯಾಣಕ್ಕೆ ಫಂಡಿಂಗ್. ರಕ್ತ ಬೀಜಾಸುರರ ವಿರುದ್ಧ ಆಪರೇಷನ್ ಮುಂದುವರೆದಿದೆ. ಪಾಕ್ಗೆ ತಕ್ಕ ಶಾಸ್ತಿ ಕಲಿಸಲು ಭಾರತ ಒಂದಿಲ್ಲೊಂದು ಕಾರ್ಯಾಚರಣೆ ನಡೆಸುತ್ತಿದೆ. ರಕ್ಕಸರ ವಿರುದ್ಧ ನಡೆಸುತ್ತಿರೋ ಸಮರಕ್ಕೆ ದೇಶದೊಳಗೆ ಶತ್ರುಗಳು ಹುಟ್ಟಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ನೆಪದಲ್ಲಿ ಗೂಢಾಚಾರಿಕೆ ನಡೆಸಲಾಗುತ್ತಿದೆ. ಆರೋಪಿ ಜ್ಯೋತಿ ಮಲ್ಹೋತ್ರಾ ರೀತಿ ಮತ್ತಷ್ಟು ಮಂದಿ ಸಂಪರ್ಕ ಹೊಂದಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಬಂಧಿತ ಜ್ಯೋತಿ ಮಲ್ಹೋತ್ರಾ ಪಾಕ್ ಪ್ರಯಾಣಕ್ಕೆ ದಾನಿಶ್ ಎಂಬಾತ ಫಂಡಿಂಗ್ ಮಾಡಿರೋ ಆರೋಪ ಕೇಳಿಬಂದಿದೆ. ದಾನಿಶ್ ಮೂಲಕ ಪಾಕ್ ಹೈಕಮಿಷನರ್ ಕಚೇರಿಯನ್ನ ಜ್ಯೋತಿ ಸಂಪರ್ಕ ಮಾಡಿದ್ಲಂತೆ. ಪಹಲ್ಗಾಮ್ ದಾಳಿ ವೇಳೆ ಸಂಪರ್ಕಿಸಿದ್ಲಂತೆ. ಕಾಶ್ಮೀರದಲ್ಲಿ ಜ್ಯೋತಿ ಯಾರನ್ನೆಲ್ಲ ಸಂಪರ್ಕಿಸಿದ್ಲು ಅನ್ನೋ ಬಗ್ಗೆ ತನಿಖಾ ಸಂಸ್ಥೆ ತನಿಖೆ ಮಾಡ್ತಿದೆ. ಹಾಗಾದ್ರೆ ವಿಚಾರಣೆ ವೇಳೆ ಏನೆಲ್ಲ ಮಾಹಿತಿ ಹೊರಬಂದಿದೆ ಅನ್ನೋದನ್ನ ನೋಡೋದಾದ್ರೆ, ದೇಶದೊಳಗೆ ಇದ್ದು ಶತ್ರುಗಳು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಜ್ಯೋತಿಯನ್ನ ದಾನಿಶ್ ಒಂದು ಆಸ್ತಿಯಂತೆ ಬಳಕೆ ಮಾಡುತ್ತಿದ್ದ ಮಾಹಿತಿ ತನಿಖೆ ವೇಳೆ ಗೊತ್ತಾಗಿದೆ. ಜ್ಯೋತಿಯ ಪಾಕ್ ಪ್ರಯಾಣದ ಸಂಪೂರ್ಣ ಖರ್ಚನ್ನ ದಾನಿಶ್ ಭರಿಸುತ್ತಿದ್ದಂತೆ. ಪಾಕ್ ಹೈಕಮಿಷನ್ ಕಚೇರಿಯಲ್ಲಿ ದಾನಿಶ್ ಕೆಲಸ ಮಾಡುತ್ತಿದ್ದಂತೆ. ಪಾಕ್ ಪ್ರಯಾಣ ಒಂದು ರೀತಿಯಲ್ಲಿ ಪ್ರಾಯೋಜಿತವಾಗಿತ್ತಂತೆ. ಯೂಟ್ಯೂಬರ್ ಜ್ಯೋತಿ ತನಿಖೆಯಲ್ಲಿ ಮತ್ತಷ್ಟು ಅಂಶ ಬಯಲಾಗಿದೆ. ಜ್ಯೋತಿ ಮಲ್ಹೋತ್ರಾಗೆ ಪಾಕ್ ಪರ ಪ್ರೀತಿ ಹುಟ್ಟಿದ ಬಗ್ಗೆ ಎನ್ಐಎ ತನಿಖೆ ನಡೆಸುತ್ತಿದೆ. ಸೋಷಿಯಲ್ ಮೀಡಿಯಾ ನೆಪ ಹೇಳಿ ಪಾಕ್ ಪರ ಗೂಢಾಚಾರಿಕೆ ಮಾಡಿ ಅನ್ನ ಬಟ್ಟೆ ಕೊಟ್ಟ ಹಿಂದೂಸ್ತಾನಕ್ಕೆ ದ್ರೋಹ ಮಾಡಿದ್ದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಈಗ ದೇಶಾದ್ಯಂತ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಯಾರ್ಯಾರು ಪಾಕಿಸ್ತಾನಕ್ಕೆ ಸಹಾಯವನ್ನ ಮಾಡ್ತಾ ಇದ್ರು, ಪಾಕಿಸ್ತಾನಕ್ಕೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ರು, ಇಲ್ಲಿದ್ದುಕೊಂಡು ಬೇಹುಗಾರಿಕೆಯನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಈಗ ಪಾಕಿಸ್ತಾನದ ಪರ 6 ಯೂಟ್ಯೂಬರ್ಗಳು ಬೇಹುಗಾರಿಕೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ. ಜ್ಯೋತಿ ಬೇಹು ಜಾಲ ಪಹಲ್ಗಾಮ್ನಲ್ಲಿ ದಾಳಿ ವೇಳೆ ಪಾಕ್ ಟಚ್ ನಲ್ಲಿದ್ದಂತಹ ಜ್ಯೋತಿ ಪಾಕ್ ಹೈಕಮಿಷನ್ ಡ್ಯಾನಿಶ್ ಜೊತೆ ಜ್ಯೋತಿ ಸಂಪರ್ಕದಲ್ಲಿದ್ರು. ಪಹಲ್ಗಾಮ್ ದಾಳಿಗೂ ಮುನ್ನ ಅವರು ವಿಡಿಯೋವನ್ನ ಕೂಡ ಮಾಡಿದ್ರು.
ಅದಾದ ಬಳಿಕ ಒಂದಷ್ಟು ಫೋಟೋಗಳನ್ನ ಕೂಡ ಹಂಚಿಕೊಂಡಿದ್ರು. ಪಹಲ್ಗಾಮ್ನಲ್ಲಿ ಸೆಕ್ಯೂರಿಟಿ ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ಈಕೆ ವಿಡಿಯೋವನ್ನ ಮಾಡ್ತಾ ಇದ್ರು. ಸುಮಾರು 3 ಲಕ್ಷ ಹತ್ರ ಯೂಟ್ಯೂಬ್ನಲ್ಲಿ ಫಾಲೋವರ್ಸ್ ಅನ್ನ ಇಟ್ಕೊಂಡಿರುವಂತಹ ಈ ಜ್ಯೋತಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಸುಮಾರು ಹತ್ರ 1.5 ಲಕ್ಷ ಹತ್ರ ಫಾಲೋವರ್ಸ್ ಇದ್ದಾರೆ. ಇವರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರು. ಅಪ್ಲೋಡ್ ಮಾಡಿದಂತ ವಿಡಿಯೋದಿಂದಲೇ ಒಂದಷ್ಟು ಮಾಹಿತಿಗಳು ಕೂಡ ರವಾನೆ ಆಗ್ತಾ ಇತ್ತು ಅಂತ ಹೇಳಲಾಗ್ತದೆ. ಜೊತೆಗೆ ಈ ಜ್ಯೋತಿ ಸಂಪರ್ಕದಲ್ಲಿ ಪಾಕಿಸ್ತಾನದ ಸುಮಾರು ಜನ ಇದ್ರು ಅಂತ ಕೂಡ ಗೊತ್ತಾಗ್ತಾ ಇದೆ. ಇಲ್ಲಿದ್ದುಕೊಂಡು ಇಲ್ಲಿನ ಅನ್ನ ತಿಂದು ಬೇಹುಗಾರಿಕೆಯನ್ನ ಮಾಡ್ತಾ ಇದ್ರ ಅನ್ನೋ ಅನುಮಾನ, ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಈಗ ತನಿಖಾ ತಂಡ ಅಂತೂ ಸಾಕಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ. ನೋಡಿ, ಜ್ಯೋತಿ ಬ್ಯಾಂಕ್ ಖಾತೆ, ಫೋನ್, ಲ್ಯಾಪ್ಟಾಪ್ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಪಾಕ್ನಲ್ಲಿ ಪ್ರಭಾವಿಗಳನ್ನ ಭೇಟಿಯಾಗಿದ್ರಂತೆ ಈ ಜ್ಯೋತಿ ಮಲ್ಹೋತ್ರಾ. ಪಾಕ್ಗೆ ಹೋದಾಗ ಜ್ಯೋತಿ ಗುಪ್ತಚರ ಸಂಸ್ಥೆ ರಡಾರ್ನಲ್ಲಿದ್ರು, ಯಾವ ಪ್ರಭಾವಿಗಳನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಿ ಈಗ ಎನ್ಐಎ ತನಿಖೆಯನ್ನ ಮುಂದುವರೆಸಿದೆ. ಸದ್ಯ ಜ್ಯೋತಿ ಅಕೌಂಟ್ ಜೊತೆಗೆ ವಿಡಿಯೋ ಕಂಟೆಂಟ್ ಕೂಡ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಪಹಲ್ಗಾಮ್ ದಾಳಿಗೂ ಮುನ್ನ ಈಕೆ ವಿಡಿಯೋವನ್ನ ಮಾಡಿದ್ದು. ಅಲ್ಲಿ ಸೆಕ್ಯೂರಿಟಿ ಯಾವ ತರ ಇದೆ, ಎಷ್ಟು ಜನ ಸೆಕ್ಯೂರಿಟಿಗಳಿದ್ರು, ಎಲ್ಲಿ ಸೆಕ್ಯೂರಿಟಿ ಇಲ್ಲ ಅನ್ನೋದ್ರ ಬಗ್ಗೆ ವಿಡಿಯೋವನ್ನ ಮಾಡಿದ್ರು. ಆ ದಾಳಿ ಬಳಿಕ ಒಂದು ಫೋಟೋವನ್ನು ಕೂಡ ಅಪ್ಲೋಡ್ ಮಾಡಿದ್ರು. ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಜ್ಯೋತಿ ಮಲ್ಹೋತ್ರಾ ನಡೆಯ ವಿಚಾರವಾಗಿ. ದೇಶದ ಅನ್ನ ತಿಂದು ದೇಶದ್ರೋಹಿಗಳು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಜ್ಯೋತಿ ಮಲ್ಹೋತ್ರಾ ವಿಚಾರಣೆಯಲ್ಲಿ ಸ್ಫೋಟಕ ಅಂಶ ಕೂಡ ಬಯಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಪ್ರಭಾವಿಗಳ ಹಿಂದೆ ಬಿದ್ದ ಎನ್ಐಎ ತನಿಖೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಗೊತ್ತಾ? ಈ ವರದಿ ನೋಡಿ. ಭಾರತದ ಒಳಗೆ ಇದ್ದಾರೆ ಶತ್ರುಗಳು. ಜ್ಯೋತಿ ಪಾಕ್ ಪ್ರಯಾಣಕ್ಕೆ ಫಂಡಿಂಗ್. ರಕ್ತ ಬೀಜಾಸುರರ ವಿರುದ್ಧ ಆಪರೇಷನ್ ಮುಂದುವರೆದಿದೆ. ಪಾಕ್ಗೆ ತಕ್ಕ ಶಾಸ್ತಿ ಕಲಿಸಲು ಭಾರತ ಒಂದಿಲ್ಲೊಂದು ಕಾರ್ಯಾಚರಣೆ ನಡೆಸುತ್ತಿದೆ. ರಕ್ಕಸರ ವಿರುದ್ಧ ನಡೆಸುತ್ತಿರೋ ಸಮರಕ್ಕೆ ದೇಶದೊಳಗೆ ಶತ್ರುಗಳು ಹುಟ್ಟಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ನೆಪದಲ್ಲಿ ಗೂಢಾಚಾರಿಕೆ ನಡೆಸಲಾಗುತ್ತಿದೆ. ಆರೋಪಿ ಜ್ಯೋತಿ ಮಲ್ಹೋತ್ರಾ ರೀತಿ ಮತ್ತಷ್ಟು ಮಂದಿ ಸಂಪರ್ಕ ಹೊಂದಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಬಂಧಿತ ಜ್ಯೋತಿ ಮಲ್ಹೋತ್ರಾ ಪಾಕ್ ಪ್ರಯಾಣಕ್ಕೆ ದಾನಿಶ್ ಎಂಬಾತ ಫಂಡಿಂಗ್ ಮಾಡಿರೋ ಆರೋಪ ಕೇಳಿಬಂದಿದೆ. ದಾನಿಶ್ ಮೂಲಕ ಪಾಕ್ ಹೈಕಮಿಷನರ್ ಕಚೇರಿಯನ್ನ ಜ್ಯೋತಿ ಸಂಪರ್ಕ ಮಾಡಿದ್ಲಂತೆ. ಪಹಲ್ಗಾಮ್ ದಾಳಿ ವೇಳೆ ಸಂಪರ್ಕಿಸಿದ್ಲಂತೆ. ಕಾಶ್ಮೀರದಲ್ಲಿ ಜ್ಯೋತಿ ಯಾರನ್ನೆಲ್ಲ ಸಂಪರ್ಕಿಸಿದ್ಲು ಅನ್ನೋ ಬಗ್ಗೆ ತನಿಖಾ ಸಂಸ್ಥೆ ತನಿಖೆ ಮಾಡುತ್ತಿದೆ. ಹಾಗಾದ್ರೆ ವಿಚಾರಣೆ ವೇಳೆ ಏನೆಲ್ಲ ಮಾಹಿತಿ ಹೊರಬಂದಿದೆ ಅನ್ನೋದನ್ನ ನೋಡೋದಾದ್ರೆ, ದೇಶದೊಳಗೆ ಇದ್ದು ಶತ್ರುಗಳು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಜ್ಯೋತಿಯನ್ನ ದಾನಿಶ್ ಒಂದು ಆಸ್ತಿಯಂತೆ ಬಳಕೆ ಮಾಡುತ್ತಿದ್ದ ಮಾಹಿತಿ ತನಿಖೆ ವೇಳೆ ಗೊತ್ತಾಗಿದೆ. ಜ್ಯೋತಿಯ ಪಾಕ್ ಪ್ರಯಾಣದ ಸಂಪೂರ್ಣ ಖರ್ಚನ್ನ ದಾನಿಶ್ ಭರಿಸುತ್ತಿದ್ದಂತೆ. ಪಾಕ್ ಹೈಕಮಿಷನ್ ಕಚೇರಿಯಲ್ಲಿ ದಾನಿಶ್ ಕೆಲಸ ಮಾಡುತ್ತಿದ್ದಂತೆ. ಪಾಕ್ ಪ್ರಯಾಣ ಒಂದು ರೀತಿಯಲ್ಲಿ ಪ್ರಾಯೋಜಿತವಾಗಿತ್ತಂತೆ. ಯೂಟ್ಯೂಬರ್ ಜ್ಯೋತಿ ತನಿಖೆಯಲ್ಲಿ ಮತ್ತಷ್ಟು ಅಂಶ ಬಯಲಾಗಿದೆ. ಜ್ಯೋತಿ ಮಲ್ಹೋತ್ರಾಗೆ ಪಾಕ್ ಪರ ಪ್ರೀತಿ ಹುಟ್ಟಿದ ಬಗ್ಗೆ ಎನ್ಐಎ ತನಿಖೆ ನಡೆಸುತ್ತಿದೆ. ಸೋಷಿಯಲ್ ಮೀಡಿಯಾ ನೆಪ ಹೇಳಿ ಪಾಕ್ ಪರ ಗೂಢಾಚಾರಿಕೆ ಮಾಡಿ ಅನ್ನ ಬಟ್ಟೆ ಕೊಟ್ಟ ಹಿಂದೂಸ್ತಾನಕ್ಕೆ ದ್ರೋಹ ಮಾಡಿದ್ದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.